ಸಂಬಂಧಗಳು. ಒಂದು ಊರಿನಲ್ಲಿ ಗಂಗಪ್ಪನೆಂಬ ಕೃಷಿಕನಿದ್ದ. 5 ಎಕರೆ ಉತ್ತಮವಾದ ಜಮೀನಿತ್ತು. ಮನೆಯಲ್ಲಿ ಹೆಂಡತಿ, ಒಬ್ಬ ಮಗನೊಂದಿಗೆ ವಾಸ ಮಾಡುತ್ತಾ ಇದ್ದ. 2 ಹೆಣ್ಣು ಮಕ್ಕಳನ್ನು ಉತ್ತಮ ಸ್ಥಿತಿಯಲ್ಲಿರುವವರಿಗೆ ಕೊಟ್ಟು ವಿವಾಹ ಮಾಡಲಾಗಿತ್ತು. ಅವರು ತಮ್ಮ ಗಂಡನ ಮನೆಯಲ್ಲಿ ಸುಖವಾಗಿದ್ದರು. ಕೃಷಿ ಉತ್ಪನ್ನ ಚೆನ್ನಾಗಿದ್ದುದರಿಂದ ಬಹಳಷ್ಟು ಬಂಗಾರ ಹಣ ಮಾಡಿಕೊಂಡಿದ್ದ. ಅವನ ಮಗ ದಿನು ಇಂಜಿನಿಯರಿಂಗ್ ಮುಗಿಸಿ ಒಳ್ಳೆಯ ನೌಕರಿ ದೊರೆತಿದ್ದರೂ ಮನೆಯಲ್ಲಿಯ ಕೃಷಿ ನೋಡಿಕೊಳ್ಳಲು ಅಪ್ಪನೊಬ್ಬನಿಂದಲೇ ಸಾಧ್ಯವಾಗದು, ಕಷ್ಟವಾಗುತ್ತದೆ. ಅಪ್ಪ ಅಮ್ಮ ವೃದ್ಧಾಪ್ಯದಲ್ಲಿ ಕಷ್ಟಪಡುವುದು ಸರಿಯಲ್ಲ ಎಂದು ತನ್ನ ನೌಕರಿಯನ್ನೇ ಬಿಟ್ಟು ಮನೆಗೆ ಬಂದಿದ್ದ. ಮನೆಯಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದ. ತಂದೆ ತಾಯಿಯರ ಸೇವೆಯನ್ನು ಪ್ರೀತಿಯಿಂದ ಮಾಡ್ತಾ ಇದ್ದ. ಹೆಣ್ಣು ಮಕ್ಕಳು ಆಗಾಗ ಮನೆಗೆ ಬಂದು ಹೋಗ್ತಾ ಇದ್ದರು. ಮನೆಯಲ್ಲಿಯ ಕಾರ್ಯಕ್ರಮಗಳಿಗೆ ಬಂದು ಸಹಕರಿಸಿ ಹೋಗ್ತಿದ್ದರು. ದಿನೂ ಸಹೋದರಿಯರನ್ನು ಭಾವಂದಿರನ್ನು ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದ. ಆದರೆ ಅಪ್ಪನಿಗೆ ತನ್ನ ಮಗನ ನಡತೆ ಯಾಕೋ ಸರಿ ಹೊಂದುತ್ತಿರಲಿಲ್ಲ. ಅವನು ಏನು ಮಾಡಿದರೂ ಏನಾಡಿದರೂ ಕೊಸರು ಹುಡುಕಿ ಹೇಳುತ್ತಿದ್ದ. ಹೆಣ್ಣು ಮಕ್ಕಳು ಅಂದರೆ ಗಂಗಪ್ಪನಿಗೆ ತುಂಬ ಪ್ರೀತಿ. ಮನೆಗೆ ಬಂದ ಅತಿಥಿಗಳಲ್ಲೂ ತನ್ನ ಮಗನನ್ನು ದೂರುತ್ತಾ ಹೆಣ್ಣು ಮಕ್ಕಳನ್ನು ಪ್ರಶಂಸೆ ಮಾಡ್ತಾ ಇದ್ದ. ಕೆಲವು ಸಜ್ಜನರು ಗಂಗಪ್ಪನಿಗೆ ಹೇಳುತ್ತಿದ್ದರು, ಏನು ಗಂಗಪ್ಪನವರೇ, ದಿನು ನಿಮ್ಮನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾನೆ, ಕೃಷಿ ಕೆಲಸ ಮಾಡ್ತಾನೆ, ಪಾಪ ಯಾಕೆ ಅವನ ಬಗ್ಗೆ ನಿಮಗೆ ಸಿಟ್ಟು? ಮಗ ಅಲ್ವ ಅವನು ನಿಮಗೆ? ಇದು ಸರಿಯಲ್ಲ ಅನ್ನುತ್ತಿದ್ದರು. ಅದಕ್ಕೆ ಗಂಗಪ್ಪ, ಅವನು ಕಲಿತದ್ದು ಹೆಚ್ಚಾಯಿತು, ನೌಕರಿನೂ ಬಿಟ್ಟು ಬಂದ ಎಂದು ಸಿಟ್ಟಿನಿಂದ ಹೇಳಿಬಿಡುತ್ತಿದ್ದ. ತಂದೆಯಾದರೂ ಮಗನನ್ನು ಹೊರಗಿನವರು ಹೊಗಳುವುದು ಅವನಿಗೆ ಹಿಡಿಸುವುದಿಲ್ಲವಾಗಿತ್ತು. ಇಷ್ಟು ವರ್ಷಗಳಲ್ಲಿ ಊರವರು, ಸಾರ್ವಜನಿಕರು ತನ್ನನ್ನೇ ಸಂಪರ್ಕಿಸುತ್ತಿದ್ದವರು ಈಗ ತನ್ನ ಮಗನನ್ನು ಸಂಪರ್ಕಿಸುವುದು, ಮಾತನಾಡುವುದು ಅವನಿಗೆ ಸೇರುವುದಿಲ್ಲವಾಗಿತ್ತು. ದಿನು ಮನಸ್ಸಿನಲ್ಲಿ ನೊಂದುಕೊಂಡು ಹೊರಗಿನವರಿಗೆ ನೋವು ತೋರದೆ ತನ್ನ ಕೆಲಸ ಮಾಡಿಕೊಂಡಿದ್ದ. ಅಮ್ಮ ತನ್ನಷ್ಟಕ್ಕೆ ತಾನು ಇರುವವಳು. ಸಹಜವಾಗಿಯೇ ವಯಸ್ಸಾಗಿ ಗಂಗಪ್ಪ ಮೈತರಾದರು. ಆದರೆ ತನ್ನ 5 ಎಕರೆ ಜಮೀನಿನಲ್ಲಿ 2 ಎಕರೆಯಂತೆ 2 ಹೆಣ್ಣು ಮಕ್ಕಳಿಗೆ 1 ಎಕರೆ ಮಗನ ಹೆಸರಿಗೆ ಮಾಡಿ ಹೋಗಿದ್ದ. ಕೋಟ್ಯಾಂತರ ರೂಪಾಯಿಯ ಹಣ ಬಂಗಾರಗಳನ್ನು ಕೇವಲ ಹೆಣ್ಣು ಮಕ್ಕಳಿಗೆ ಕೊಟ್ಟು ಹೋಗಿದ್ದ. ಸ್ವಲ್ಪ ಹೆಂಡತಿಗೂ ಕೊಟ್ಟು ಹೋಗಿದ್ದ. ಇದನ್ನು ತಿಳಿದ ದಿನುವಿಗೆ ತುಂಬ ದುಃಖವಾಯಿತು. ತಂದೆ ತಾಯಿಯರ ಸಹಾಯಕ್ಕಾಗಿಯೇ ನೌಕರಿಯನ್ನು ಬಿಟ್ಟು ಬಂದ ತನಗೆ ಹೀಗಾದುದು ಅವನಿಗೆ ಹಿಡಿಸಲಾರದು ನೋವು ಕೊಟ್ಟಿತು. ಹೆಣ್ಣು ಮಕ್ಕಳು, ಅವರ ಗಂಡಂದಿರು ದಿನುವಿನ ಬಗ್ಗೆ ಗಮನವನ್ನೇ ಹರಿಸಲಿಲ್ಲ. ಆದರೂ ದಿನು ತಂದೆಯ ಕಾರ್ಯ ಸರಿಯಾಗಿಯೇ ಮಾಡಿದ ಮತ್ತು ಹೆತ್ತ ತಂದೆ ತಾಯಿಯರಿಗೆ ತಾನು ಬೇಡವಾದ ಮೇಲೆ ತನಗೆ ಈ ಜಮೀನಾದರೂ ಯಾಕೆ ಎಂದು ಅವನು ತನ್ನ ಊರನ್ನೇ ಬಿಟ್ಟು ನಗರದಲ್ಲೂ ಒಂದು ಕಡೆ ಖಾಸಗಿ ಕೆಲಸಕ್ಕೆ ಸೇರಿಕೊಂಡ. ಊರಿನಲ್ಲೆಲ್ಲ ಏನಾಯಿತು ಈ ಗಂಗಪ್ಪನಿಗೆ? ದಿನು ಅಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದ, ಹೋಗಲಿ ಹೆಣ್ಣು ಮಕ್ಕಳಾದರೂ ವಿಚಾರ ಮಾಡಬಹುದಿತ್ತು. ಅವರನ್ನು ಗಂಗಪ್ಪ ಒಳ್ಳೆಯ ಅನುಕೂಲತೆಯ ಮನೆಗೆ ಕೊಟ್ಟಿದ್ದಾನೆ. ಅವರಿಗೆ ಯಾವ ಕೊರತೆಯೂ ಇಲ್ಲವಾಗಿತ್ತು. ದಿನವೂ ಸಹೋದರಿಯರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ. ಅಪ್ಪನ ಮನೆಯದು ಅಂತ ಸ್ವಲ್ಪ ಇಟ್ಟುಕೊಂಡು ತಮ್ಮನಿಗೆ ನ್ಯಾಯವಾಗಿ ಕೊಡುವುದನ್ನು ಸರಿಯಾಗಿ ಸಹೋದರಿಯರು ಕೊಡಬಹುದಿತ್ತು. ಅಪ್ಪ ತಪ್ಪು ಮಾಡಿದ್ದಾನೆ, ಮಕ್ಕಳು, ತಾಯಿ ಸರಿಪಡಿಸ್ಬೋದಲ್ವಾ? ಎಲ್ಲ ತಿಳಿದ ಅಳಿಯಂದಿರು ಮನಸ್ಸು ಮಾಡಬಹುದಿತ್ತು ಎಂದು ಮಾತನಾಡಿಕೊಳ್ಳುತ್ತಿದ್ದರು. ವಿಷಯ ಅಳಿಯಂದಿರ ಕಿವಿಗೂ ಬಿತ್ತು. ಒಬ್ಬ ಹಿರಿಯರು ನೇರವಾಗಿ ಹೇಳಿಯೂ ಆಯಿತು. ಅಳಿಯಂದಿರಿಗೆ ಮಾವ ಮಾಡಿದ ಅನ್ಯಾಯವೂ ತಿಳಿದಿತ್ತು. ತಮಗೂ ಬೇಕಾದಷ್ಟು ಆಸ್ತಿ ಇದೆ, ಸಂಪತ್ತಿಗೆ ಕೊರತೆ ಇಲ್ಲ. ಹೀಗಿದ್ದು ದಿನುವಿಗೆ ಸಲ್ಲಬೇಕಾದದ್ದನ್ನು ತಾವು ತೆಗೆದುಕೊಳ್ಳುವುದು ಸರಿಯಲ್ಲವೆಂದು ಅವರಿಗೆ ಅನಿಸಿತು. ದಿನವನ್ನು ತಮ್ಮ ಪತ್ನಿಯರೊಂದಿಗೆ ಸಂಪರ್ಕಿಸಿದರು. ಆದ ತಪ್ಪನ್ನು ಒಪ್ಪಿದರು. ಮತ್ತು ಅವನಿಗೆ ಕೊಡುವುದನ್ನು ಕೊಡುವುದಾಗಿ ಹೇಳಿ, ಸಹೋದರ ಸಹೋದರಿಯರ ಪ್ರೀತಿಯ ಸಂಬಂಧ ಉಳಿಯಬೇಕು, ನಾವೆಲ್ಲ ಹಾಗೆ ಪ್ರೀತಿಯಿಂದ ಉಳಿಯೋಣ, ಹಣವೇ ಮುಖ್ಯವಲ್ಲ, ನಾವು ನಮ್ಮ ತವರು ಮನೆಯ ಸಂಬಂಧ ಹಾಗೆ ಮುಂದುವರಿಸ್ತೇವೆ ಅಂತ ದಿನುವಿಗೆ ಹೇಳಿದಾಗ ದಿನು ಸಂತೋಷದ ನಗೆ ಬೀರಿದ.
ಸಹೋದರಿಯರು ಭಾವಂದಿರೆಲ್ಲ ಮೂಲ ಮನೆಗೆ ನಗುತ್ತಾ ಹೋಗಿ ಮತ್ತೆ ಮನೆ ತುಂಬಿದರು. ಮನೆಯಲ್ಲಿ ನಗು ತುಂಬಿತು. ವಿ ಎನ್ ಭಾಗವತ್ ಬರಬಳ್ಳಿ.